ಇದು ಒಂದು ಮುತ್ತಿನ ಕಥೆ. ಟೀಚರ್ ಅಮ್ಮಂಗೆ ಪಾಠ ಮಾಡು ಅಂತಂದರೆ, ಶಾಲೆ ನಡೆಸು ಅಂತಂದರೆ ಮುತ್ತಿನ ಕಥೆಗೆ ಹೋಗ್ಬಿಟ್ಟಿದ್ದಾರೆ. ಅದು ಒಂದು ಮುತ್ತಿನ ಫೋಟೋ ಇಟ್ಕೊಂಡ್ಬಿಟ್ಟು 50,000 ಪೀಕ್ ಇರೋದು. ಅಷ್ಟೇ ಅಲ್ಲ, ಉದ್ಯಮಿ ವಿಲ ಅಂತ ಒದ್ದಾಡಿದಾನಂತಿದ್ರಲ್ಲಿ. ಯಾಕೆ ಅಂತಂದರೆ ಡಿಲೀಟ್ ಮಾಡೋಕ್ಕೆ ಬೇರೆ ರೇಟ್ ಬೇರೆ ಅಂತೆ. ಅಬ್ಬಬ್ಬಬ್ಬ, ಏನ್ರಿ ನಿಮ್ಮ ಮೈಂಡ್ ಎಲ್ಲ ಎಲ್ಲೋ ಇರಬೇಕಾಗಿತ್ತು, ಈ ಮೆದುಳೆಲ್ಲ ಎಲ್ಲೆಲ್ಲೋ ಇದೆ. ಸೊ ಇದು ಒಂದು ಮುತ್ತಿನ ಕಥೆಯ ಸ್ಟೋರಿಯನ್ನು ನಿಮ್ಗೆ ಹೇಳ್ತಾ ಇದ್ವಿ. ಇದನ್ನೂ ಒಂದು ಮೂವಿ ಮಾಡ್ಬೋದು ರೀ. ಡೈರೆಕ್ಟ್ರಿಗೆ ನೋಡ್ಕೊಳ್ಳಿ, ಏನೇನೇನೋ ಸಿಗ್ತಾ ಇದ್ದಾವೆ ಸ್ಟೋರಿಗಳೆಲ್ಲ. ಮುತ್ತು ಕೊಟ್ಟು 50,000 ಪೀಕಿದ ಟೀಚರ್. ಶಿಕ್ಷಕಿ ಅನ್ನೋದಕ್ಕೆ ಒಂದು ಗೌರವ ಇದೆ. ಶಿಕ್ಷಕಿ ಅನ್ನೋದನ್ನು ಒಂದು ದೇವರ ಸ್ಥಾನದಲ್ಲಿ ನೋಡ್ತಾರೆ, ಕಾಲಿಗೆ ನಮಸ್ಕಾರ ಮಾಡ್ತಾರೆ. ನೀವು ಮಾಡ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಏನಿದೆ, ವಿಡಿಯೋ ಡಿಲೀಟ್ಗೆ ಮತ್ತೊಂದು ರೇಟ್ ಅಂತೆ. ಇಂಥದ್ದು ಮಾಡೋದಾಗಿದ್ದರೆ ಬೇರೆ ದಂಧೆ ಮಾಡ್ಕೊಳ್ಳಿ. ಆ ವೃತ್ತಿಗೆ ಯಾಕೆ ಅಗೌರವವನ್ನು ತೋರಿಸ್ತಾ ಇದ್ದೀರಾ? ಅಸಹ್ಯ ಅನಿಸಲ್ವ ನಿಮಗೆ? ಚಂದುಳ್ಳಿ ಬಲೆಗೆ ಬಿದ್ದು ಉದ್ಯಮಿ ವಿಲ. ನೀನು ಯಾಕೋ ಬೀಳಕ್ಕೆ ಹೋಗಿದ್ದೆ? ನಿನಗೆ ಮಾಡೋ ಕೆಲಸ ಇರಲಿಲ್ವಾ? ದುಡ್ಕೊಂಡು ತಿನ್ನಬೇಕಾಗಿತ್ತು. ಉದ್ಯಮವನ್ನು ಮಾಡ್ತಾ ಇದ್ದೆ. ಉದ್ಯಮ ಮಾಡ್ಕೊಂಬಿಟ್ಟು ಅದೇ ದುಡ್ಡನ್ನು ಯಾರಿಗಾದ್ರೂ ಬಡವರಿಗೆ ಹಂಚಿದಿದ್ರೆ ಆಗ್ತಿರ್ಲಿಲ್ವಾ ನಿನಗೆ? ಮಾಡೋಕ್ಕೆ ಹೋಗಿದ್ದು ನಿಂದು ಮೊದಲು ತಪ್ಪು. ಕೊಟ್ಟ ಹಣ ವಾಪಸ್ ಕೇಳಿದ್ದಕ್ಕೆ ಹನಿ ಬಲೆ ಅಂತೆ. ಅದು ಏನು ಕೊಟ್ಟರು, ಅವ್ರೇನು ಕೊಟ್ಟರು, ನೀನೇನು ಇಸ್ಕೊಂಡ್ರು, ಅದೇನು ಅನುಭವಿಸಿದ್ರು? ಥೋ. ಆ ವೃತ್ತಿಗಂತೂ ಕಳಂಕ ತಂದಿಡ್ತಾ ಇದ್ದೀರಾ. ಅನೇಕ ಕೇಸ್ಗಳು ಇತ್ತೀಚೆಗೆ ಹಿಂಗೆ ಬರ್ತಾ ಇದೆ. ಟೀಚರ್ಸ್ಗಳು ಯಾವ ಗೌರವ ಸಮಾಜದಲ್ಲಿರಬೇಕು ಆ ಗೌರವವನ್ನು ಉಳಿಸಿ, ಹಿಂಗೆ ಹಾಳು ಮಾಡಬೇಡಿ. ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಇದು ಒಂದು ಮುತ್ತಿನ ಕಥೆ. ಟೀಚರಮ್ಮನ ಒಂದು ಮುತ್ತಿಗೆ 50,000. ಸುಂದ್ರಿಯ ಹನಿ ಬಲೆಗೆ ಬಿದ್ದ ಉದ್ಯಮಿ. ಚಂದುಳ್ಳಿ ಚೆಲುವೆ, ನಾಟ್ಯ ಪ್ರವೀಣೆ, ಪ್ರೀ ಸ್ಕೂಲ್ನಲ್ಲಿ ಪಾಠ. ಈ ಟೀಚರಮ್ಮ ಹಳ್ಳಿ ಮೇಸ್ಟ್ರಲ್ಲ, ಬೆಂಗಳೂರಿನ ಮೇಡಮ್. ಹೌದು, ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಸದ್ದು ಮಾಡ್ತಿರೋ ಹೊತ್ತಲ್ಲೇ ಮತ್ತೊಂದು ಹನಿ ಟ್ರ್ಯಾಪ್ ಗ್ಯಾಂಗನ್ನು ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶಿಕ್ಷಕಿ ಜೊತೆ ರೌಡಿ ಸೇರಿ 3 ಸಿಸಿಬಿ ಖೆಡ್ಡಾಕ್ಕೆ ಬೀಳಿಸಿದ್ದಾರೆ. ಈ ಫೋಟೋದಲ್ಲಿ ಕಾಣ್ತಿರುವ ಚಂದುಳ್ಳಿಯ ಹೆಸರು ಶ್ರೀದೇವಿ. ಖಾಸಗಿ ಪ್ರೀ ಸ್ಕೂಲ್ ನಡೆಸ್ತಾ ಇದ್ಲು. 2023ರಲ್ಲಿ ಉದ್ಯಮಿ ರಾಕೇಶ್ ವೈಷ್ಣವ್ ಎಂಬ ಪೋಷಕರ ಪರಿಚಯ ಮಾಡಿಕೊಂಡಿದ್ಲು. ತನ್ನ ಮಕ್ಕಳನ್ನು ಶ್ರೀದೇವಿಯ ಪ್ಲೇ ಹೋಮ್ಗೆ ಕಳಿಸ್ತಾ ಇದ್ದ ರಾಕೇಶ್ ಬಳಿಯಿಂದ ಶಾಲೆ ನಿರ್ವಹಣೆ ಸಲುವಾಗಿ 2 ಲಕ್ಷ ಹಣವನ್ನು ಸಾಲ ಪಡೆದಿದ್ಲು. 2024ರಲ್ಲಿ ವಾಪಸ್ ಕೊಡುವುದಾಗಿ ತಿಳಿಸಿದ್ಲು. ಹಣ ವಾಪಸ್ ಕೇಳಿದಾಗ ಶಾಲೆಗೆ ಪಾರ್ಟ್ನರ್ ಆಗೋ ಅಂದಿದ್ಲಂತೆ. ತದನಂತರ ಇಬ್ಬರ ನಡುವೆ ಸಲಿಗೆ ಬೆಳೆದು ಸುತ್ತಾಟ ನಡೆಸಿದ್ದಾರೆ. ಅಲ್ಲದೆ ಶ್ರೀದೇವಿ ಜೊತೆ ಮಾತನಾಡಲು ಹೊಸ ಸಿಮ್ ಹಾಗೂ ಫೋನನ್ನು ಈ ರಾಕೇಶ್ ಖರೀದಿಸಿದ್ದಾನೆ. ರಾಜ್ಯದಲ್ಲಿ ಸಚಿವರ ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ಸದ್ದು ಮಾಡ್ತಿರುವ ಹೊತ್ತಿನಲ್ಲೇ ಸಿಸಿಬಿ ಖತರ್ನಾಕ್ ಹನಿ ಟ್ರ್ಯಾಪ್ ಗ್ಯಾಂಗ್ ಒಂದನ್ನು ಅರೆಸ್ಟ್ ಮಾಡಿದೆ. ಶ್ರೀದೇವಿ ಅಂತೇಳಿ ಈಕೆ ಮಾಂಟೆಸರಿ ಸ್ಕೂಲನ್ನು ನಡೆಸ್ತಿದ್ದಾಳೆ. ಈಕೆಗೆ ರಾಕೇಶ್ ವೈಷ್ಣವನ್ ಎಂಬಾತ ಉದ್ಯಮಿ. ಈತ ತನ್ನ 3 ಮಕ್ಕಳನ್ನು ಈಕೆಯ ಶಾಲೆಗೆ ಸೇರಿಸಿರ್ತಾನೆ. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಪರಿಚಯ ಆಗಿರುತ್ತೆ. ಮತ್ತು ಶಾಲೆಯ ಬಿಸ್ನೆಸ್ಗೆ ಅಂತೇಳಿ 2 ಲಕ್ಷ ಹಣವನ್ನು ಈತನಿಂದ ಪಡೆದುಕೊಂಡಿರ್ತಾಳೆ. ಇಬ್ಬರ ನಡುವೆ ಆ ಸ್ನೇಹ ಸಲುಗೆಗೆ ಬೆಳೆದಿರುತ್ತೆ. ಸಲುಗೆ ತಲುಪಿ ಹಣವನ್ನು ಯಾವಾಗ ವಾಪಸ್ ಕೇಳಿದ್ನೋ ಆಗ ಆಕೆ ಈತನ ಮನೆಗೆ ಬರ್ತಾಳೆ. ಮನೆಗೆ ಬಂದು ಒಂದು ಮುತ್ತನ್ನು ಕೊಟ್ಟು 50,000 ರೂಪಾಯಿ ಹಣವನ್ನು ಪಡಿತಾಳಂತೆ. ಅದಾದ ಬಳಿಕ ನೀನು ಹೇಳ್ದಂಗೆ ಸಹಕಾರವನ್ನು ಕೊಡ್ತೀನಿ ಅನ್ನೋ ಮಟ್ಟಿಗೆ ಆತನಿಗೆ ಪುಸ್ಲಾಯಿಸಿ 15 ಲಕ್ಷ ಹಣಕ್ಕೆ ಕೂಡ ಡಿಮ್ಯಾಂಡ್ ಇಟ್ಟಿರ್ತಾಳೆ. ಯಾವಾಗ ಈಕೆಯ ಉಪಟಳ ಒಂದಷ್ಟು ಹಣಕ್ಕಾಗಿ ಡಿಮ್ಯಾಂಡ್ ಜಾಸ್ತಿ ಆಯಿತು, ಇಬ್ಬರ ನಡುವೆ ಸಂಭಾಷಣೆಗೆಂದು ತೆಗೆದುಕೊಂಡಿದ್ದಂತಹ ಆ ಒಂದು ಸಿಮ್ಮನ್ನು ಮುರಿದು ಬಿಸಾಕುವ ಕೆಲಸವನ್ನು ಉದ್ಯಮಿ ಮಾಡಿರ್ತಾರೆ. ಹಣ ವಾಪಸ್ ಕೇಳಿದ್ದಕ್ಕೆ ಮತ್ತಿನ ಮುತ್ತು. ರಿಲೇಶನ್ಶಿಪ್ನಲ್ಲಿ ಇರ್ತೀನಿ ಅಂತ ಆಫರ್. ರಾಕೇಶ್ ಬಳಿ 15 ಲಕ್ಷಕ್ಕೆ ಶ್ರೀದೇವಿ ಡಿಮ್ಯಾಂಡ್. ಜನವರಿ ಮೊದಲ ವಾರದಲ್ಲಿ ರಾಕೇಶ್ ಹಣ ವಾಪಸ್ ಕೇಳಿದ್ದಕ್ಕೆ ನಿನಗೆ ಏನು ಬೇಕೋ ಕೇಳೋ ಕೊಡ್ತೀನಿ, ಹಣಕಾಸಿನ ವ್ಯವಹಾರ ಒಂದೇ ಸಲ ಮುಗಿಸ್ಬಿಡೋಣ ಅಂತ ಶ್ರೀದೇವಿ ಹೇಳಿದ್ಲು. ಬಳಿಕ ರಾಕೇಶ್ ಮನೆಗೆ ತೆರಳಿದ್ದ ಶ್ರೀದೇವಿ ಒಂದು ಕಿಸ್ ನೀಡಿ 50,000 ಹಣ ಪಡೆದಿದ್ಲು. ನಿನ್ನ ಜೊತೆ ರಿಲೇಶನ್ಶಿಪ್ನಲ್ಲಿ ಇರ್ತೀನಿ ಅಂತ ಆಫರ್ ನೀಡಿ 15 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾಳೆ. ಪದೇ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದರಿಂದ ರಾಕೇಶ್ ರೋಸಿ ಹೋಗಿದ್ದಾನೆ. ಸಿಮ್ ಮುರಿದು ಬಿಸಾಕಿ ಶ್ರೀದೇವಿಯಿಂದ ಅಂತರ ಕಾಯ್ದುಕೊಂಡಿದ್ದಾನೆ. ಮಾರ್ಚ್ 12ರಂದು ರಾಕೇಶ್ ಪತ್ನಿಗೆ ಕರೆ ಮಾಡಿದ ಶ್ರೀದೇವಿ, ನಿಮ್ಮ ಮಕ್ಕಳ TC ಕೊಡ್ತೇನೆ, ನಿಮ್ಮ ಪತಿಯನ್ನು ಕಳಿಸಿ ಅಂತ ಹೇಳಿದ್ಲು. ಶ್ರೀದೇವಿಯ ಪ್ರೀ ಸ್ಕೂಲ್ಗೆ ರಾಕೇಶ್ ತೆರಳಿದಾಗ ಆರೋಪಿಗಳಾದ ಸಾಗರ್ ಮೋರೆ ಹಾಗೂ ಗಣೇಶ್ ಕಾಳೆ ಅಲ್ಲೇ ಇದ್ದರು. ಸಾಗರ್ ಜೊತೆ ಶ್ರೀದೇವಿಗೆ ಎಂಗೇಜ್ಮೆಂಟ್ ಆಗಿದೆ, ಆದರೆ ನೀನು ಆಕೆ ಜೊತೆ ಮಜಾ ಮಾಡ್ತಾ ಇದೆಯಾ, ಈ ವಿಚಾರವನ್ನು ಶ್ರೀದೇವಿಯ ತಂದೆ ಹಾಗೂ ನಿನ್ನ ಹೆಂಡತಿಗೆ ತಿಳಿಸ್ತೀನಿ ಅಂತ ರಾಕೇಶ್ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಶ್ರೀದೇವಿಗೆ ಬಾಯ್ ಫ್ರೆಂಡ್ ಇರೋ ವಿಚಾರ ತಿಳಿದಿಲ್ಲ. ಈ ವೇಳೆ ಆಕೆ ಜೊತೆ ಊಟ ತಿಂಡಿ ಮಾಡಿದ್ದೇನೆ ಅಷ್ಟೇ ಅಂತ ರಾಕೇಶ್ ಹೇಳಿದ್ದಾನೆ. ಶ್ರೀದೇವಿಯ ಸಂಪರ್ಕಕ್ಕೆ ಉದ್ಯಮಿ ರಾಕೇಶ್ ಸಿಗದಿದ್ದಾಗ ಈಕೆ ಈ ಉದ್ಯಮಿಯ ಹೆಂಡತಿಗೆ ಕರೆಯನ್ನು ಮಾಡ್ತಾಳೆ. ನಿನ್ನ ಗಂಡನನ್ನು ಶಾಲೆಯ ಬಳಿ ಬರೋದಕ್ಕೆ ಹೇಳು, ಇಲ್ಲವಾದಲ್ಲಿ ನಿನ್ನ ಮಕ್ಕಳಿಗೆ TCಯನ್ನು ಕೊಡ್ತೇನೆ ಅಂತೇಳಿ. ಆತ ಎದ್ನೋ ಬಿದ್ನೋ ಅಂತೇಳಿ ಶಾಲೆಯ ಬಳಿ ಬಂದಂತಹ ಸಂದರ್ಭದಲ್ಲಿ ಶಾಲೆಯ ಬಳಿ ಅದಾಗಲೇ ಸಾಗರ್
ಮತ್ತು ಮತ್ತೊಬ್ಬಾತ ಗಣೇಶ್ ಕಾಳೆ ಇಬ್ಬರು ಕೂಡ ಅಲ್ಲಿರ್ತಾರೆ. ಈ ಗಣೇಶ್ ಕಾಳೆ ಈತನನ್ನು ಉದ್ದೇಶಿಸಿ ಈಗಾಗಲೇ ಈ ಸಾಗರ್ ಮತ್ತು ಶ್ರೀದೇವಿಯ ನಡುವೆ ಎಂಗೇಜ್ಮೆಂಟ್ ಆಗಿದೆ, ನೀನು ಈಕೆಯ ಜೊತೆ ಸಲುಗೆಯಿಂದ ಇದೆಯಾ, ಅದರ ಚಾಟ್ಗಳು ಮತ್ತು ವಿಡಿಯೋ ನಮ್ಮ ಬಳಿ ಇದ್ದಾವೆ, ನಾನು ಇದನ್ನು ನಿನ್ನ ಪತ್ನಿಗೆ ಕಳಿಸ್ತೀನಿ ಮತ್ತು ಈಕೆಯ ತಂದೆಗೂ ಕೂಡ ಕಳಿಸ್ತೀನಿ ಅನ್ನೋ ಮಟ್ಟಿಗೆ ಹೆದರಿಸುವ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಆತ ಇಲ್ಲ, ನಾನು ಈಕೆಯ ಜೊತೆ ಎಂಗೇಜ್ಮೆಂಟ್ ಆಗಿರೋದು ನನಗೆ ಗೊತ್ತಿಲ್ಲ, ನಾನು ಮತ್ತು ಆಕೆಯ ಜೊತೆ ಫ್ರೆಂಡ್ಸ್ ಅಷ್ಟೇ, ನಮ್ಮ ನಡುವೆ ಯಾವುದೇ ಸಂಬಂಧವಿಲ್ಲ ಅನ್ನೋ ಮಟ್ಟಿಗೆ ಉದ್ಯಮಿ ಒಂದಷ್ಟು ಸಮಜಾಯಿಷಿಯನ್ನು ಕೊಡುವ ಕೆಲಸವನ್ನು ಕೂಡ ಮಾಡಿರ್ತಾರೆ. ಪೊಲೀಸ್ ಠಾಣೆಗೆ ಅಂತ ಕರೆದೊಯ್ದು ಬೆದರಿಕೆ. ಸಿಸಿಬಿಗೆ ದೂರು ನೀಡಿದ ಉದ್ಯಮಿ ರಾಕೇಶ್. ತದನಂತರ ಪೊಲೀಸ್ ಠಾಣೆಗೆ ಹೋಗೋಣ ಅಂತ XUV ಕಾರ್ನಲ್ಲಿ ಉದ್ಯಮಿ ರಾಕೇಶ್ನನ್ನ ಕರೆದೊಯ್ದ ಆರೋಪಿಗಳು ಮಹಾಲಕ್ಷ್ಮಿ ಲೇಔಟ್ನ ರಾಕೇಶ್ ಮನೆ ಬಳಿಯೇ ಕರೆದೊಯ್ದು 1 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ನಿನ್ನ ಹೆಂಡತಿಗೆ ವಿಚಾರ ತಿಳಿಸಿ ಅವಳನ್ನು ಕರೆದೊಯ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಬಳಿಕ ಗೊರಗುಂಟೆಪಾಳ್ಯದ ಕಡೆ ಕಾರ್ ನಿಲ್ಲಿಸಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟು ಫೈನಲ್ ಸೆಟಲ್ಮೆಂಟ್ ಆಗಿ 20 ಲಕ್ಷಕ್ಕೆ ಡೀಲ್ ಓಕೆ ಮಾಡಿದ್ದಾರೆ. 1,90,000 ಹಣವನ್ನು ಪಡೆದು ರಾಕೇಶನ್ನು ಬಿಟ್ಟು ಕಳಿಸಿದ್ದಾರೆ. ಮಾರ್ಚ್ 17ರಂದು ಮತ್ತೆ ರಾಕೇಶ್ಗೆ ಕರೆ ಮಾಡಿದ್ದ ಶ್ರೀದೇವಿ 15 ಲಕ್ಷ ಹಣ ಕೊಡುವಂತೆ ಡಿಮ್ಯಾಂಡ್ ಮಾಡಿದ್ದಾಳೆ. ಹಣ ಕೊಟ್ಟರೆ ಅಶ್ಲೀಲ ವಿಡಿಯೋ ಚಾಟಿಂಗ್ ಡಿಲೀಟ್ ಮಾಡ್ತೀನಿ, ಇಲ್ಲಾದರೆ ನಿನ್ನ ಪತ್ನಿಗೆ ತೋರಿಸಿ ನಿನ್ನ ಸಂಸಾರವನ್ನು ಹಾಳು ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ. ಇದರಿಂದ ನೊಂದ ರಾಕೇಶ್ ಬೆಂಗಳೂರು ಸಿಸಿಬಿಗೆ ದೂರು ನೀಡಿದ್ದಾರೆ. ರಾಕೇಶ್ ದೂರಿನ ಅನ್ವಯ ಶ್ರೀದೇವಿ, ಸಾಗರ್ ಮೋರೆ, ಗಣೇಶ್ ಕಾಳೆ ಬಂಧಿಸಲಾಗಿದೆ. ಉದ್ಯಮಿಯನ್ನು ಸ್ಟೇಷನ್ಗೆ ಹೋಗೋಣ ಅಂತೇಳಿ ಕಾರ್ನಲ್ಲಿ ಕೂರಿಸ್ಕೊಂಡು ಈತನ ಮಹಾಲಕ್ಷ್ಮಿ ಲೇಔಟ್ನ ಮನೆ ಬಳಿ ಕರ್ತರ್ತಾರೆ. 1 ಕೋಟಿ ಹಣವನ್ನು ಕೊಡು, ಇಲ್ಲವಾದಲ್ಲಿ ಈ ಅಶ್ಲೀಲ ಮೆಸೇಜ್ಗಳೇನಿದೆ ಮತ್ತು ನಿನ್ನ ಮತ್ತು ಅವಳ ನಡುವಿನ ಚಾಟ್ಗಳು ವಿಡಿಯೋವನ್ನು ನಿನ್ನ ಹೆಂಡತಿಗೆ ಕಳಿಸ್ತೀವಿ ಅನ್ನೋ ಮಟ್ಟಿಗೆ ಹೆದರಿಕೆ ಹಾಕುವ ಕೆಲಸವನ್ನು ಈ ಮೂವರು ಕೂಡ ಮಾಡ್ತಾರೆ. ಕೊನೆಗೆ ಅಲ್ಲಿ ಇಲ್ಲಿ ಸುತ್ತಾಡಿಸಿದಂತಹ ಬಳಿಕ 20 ಲಕ್ಷಕ್ಕೆ ಡೀಲನ್ನು ಕುದುರಿಸ್ಕೊಳ್ತಾರೆ. ಆ ಕ್ಷಣದಲ್ಲೇ ಆತನ ಬಳಿ ಇದ್ದಂತಹ 1.90 ಲಕ್ಷ ಹಣವನ್ನು ಪಡೆದುಕೊಳ್ತಾರೆ. ಈ 15 ಲಕ್ಷ ಹಣ ತಲುಪಿದ ಬಳಿಕ ನಮ್ಮ ಬಳಿ ಇರುವಂತಹ ಎಲ್ಲ ವಿಡಿಯೋ ಮತ್ತು ಆ ಚಾಟ್ಗಳನ್ನು ಡಿಲೀಟ್ ಮಾಡೋದಾಗಿ ಈ ಶ್ರೀದೇವಿ ಕೂಡ ಹೇಳಿರ್ತಾಳೆ. ಪದೇ ಪದೇ ಮತ್ತೆ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ರಿಂದ ಕೊನೆಗೆ ಬೇಸತ್ತು ಉದ್ಯಮಿ ಸಿಸಿಬಿಗೆ ಕಂಪ್ಲೇಂಟ್ ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಇದೀಗ ಕಂಪ್ಲೇಂಟ್ನ ಆಧಾರದ ಮೇಲೆ FIR ದಾಖಲು ಮಾಡಿಕೊಂಡು ಶ್ರೀದೇವಿ ಹನಿ ಟ್ರ್ಯಾಪ್ನ ಈ ಖತರ್ನಾಕ್ ಲೇಡಿ, ಅದ್ರ ಜೊತೆಗೆ ಈಕೆಯ ಗೆಳೆಯರಾದಂತಹ ಸಾಗರ್ ಮತ್ತು ಮತ್ತೊಬ್ಬಾತ ಗಣೇಶ್ ಕಾಳೆ, ಈ ಇಬ್ಬರನ್ನು ಕೂಡ ಬಂಧನ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಈ ಗಣೇಶ್ ಕಾಳೆ ವಿಜಯಪುರದ ರೌಡಿ ಶೀಟರ್ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಈತನ ಮೇಲೆ 10ಕ್ಕೂ ಹೆಚ್ಚು ಪ್ರಕರಣಗಳಿದ್ದಾವೆ. ಈ ಗ್ಯಾಂಗ್ ಈ ಹಿಂದೆ ಯಾರಿಗಾದರೂ ಇದೇ ರೀತಿಯಾದಂತಹ ಹನಿ ಟ್ರ್ಯಾಪ್ ಮಾಡಿತ್ತಾ, ಈ ಹಿಂದೆ ಯಾವುದಾದ್ರೂ ಕೃತ್ಯಗಳಲ್ಲಿ ಭಾಗಿಯಾಗಿದ್ರಾ ಅನ್ನೋದ್ರ ಬಗ್ಗೆ ಸಿಸಿಬಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮೂವರನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಪಡೆದಾಗ ಸ್ಫೋಟಕ ಸತ್ಯ ಬಯಲಾಗಿದೆ. ಆರೋಪಿ ಗಣೇಶ್ ಕಾಳೆ ಬಿಜಾಪುರ ರೌಡಿ ಶೀಟರ್ ಆಗಿದ್ದು ಈತನ ಮೇಲೆ 9 ಪ್ರಕರಣಗಳಿವೆ. ಟೀಚರಮ್ಮನ ಗ್ಯಾಂಗ್ ಬೇರೆ ಯಾರಿಗಾದರೂ ಹನಿ ಟ್ರ್ಯಾಪ್ ನಡೆಸಲಾಗಿದೆಯಾ ಅಂತ ಸಿಸಿಬಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.